ಇದೇನಪ್ಪಿದು ಅಂಗಡಿ ಕಡೆಗೆ ವ್ಯಾಪಾರ ಇಲ್ದಂಗ ಆಗೋಯ್ತಲ್ಲ. ನೋಡಿರ ಯಾರು ಬರೋದೇ ಇಲ್ಲ ಜನಗಳು. ಈ ತರ ಮಳೆಗಾಲ ಆದ್ರೆ ಇನ್ನೇ ಮುಗೀತು ಬಿಡು ನನ್ ಕತೆ. ನಾನು ಅಂಗಡಿ ಬಾಕ್ಲ ಹಾಕ್ತಂಗೆ ಅತ್ತಾಗಿ ನಾನು ಎಷ್ಟು ಕುತ್ಕೊಂಡ್ ತೂಗುಡ್ಸನ ಅಂಗಡಿ ತವತ್ತಾಗಿ. ನೋಡಿರೆ ನಮ್ ಗೌಡ್ರು ಸೀನಪ್ಪಣ್ಣ ಈ ಬೋರಾಜ ಯಾರು ಅಂಗಡಿ ಕಡಿಕೆ ಬತ್ತಿಲ್ವಲ್ಲ. 2 ದಿನ ಆತಪ್ಪ ಅಲೆ ಎತ್ಲಾಗ ಹೋಗ್ಬಿಟ್ರು ಅಂತ ಕಾಣಣ. ನನಗ್ ಕಾಣ್ದಂಗ ಏನಾರ ವ್ಯವಹಾರ ಗಿವಹಾರ ಏನಾರ ಕೆಲ್ಸ ಮಾಡೋದ್ ಕಲ್ತ್ಕೊಂಡ್ರ ಹೆಂಗೆ. ನನ್ಗ ಒಂದ್ ಮಾತು ಹೇಳಿದ್ರೆ ನಾನು ಎಲ್ಲಾರ ಕೆಲ್ಸ ಕೂಲಿಗಾದ್ರು ಹೋಗ್ತಿದ್ನಪ್ಪ ತಾಗಿ. ನೋಡಿರೆ ಯಾರು ಕಾಣ್ತಿಲ್ವಲ್ಲ, ಎತ್ಲಾಗ ಹೋದ್ರು ಅಂತ ಕಾಣಣ. ಇದ್ಯಾಕಲ್ಲ ಹುಡ್ಗ, ಲೇ ಶಿವು, ಇದ್ಯಾಕೋ ಒಬ್ಬೊಬ್ನೇ ಮಾತಾಡ್ತಿದ್ಯಲ್ಲೋ? ಯಾಕೆ ಏನಾಯ್ತು? ಓಹೋ ಗೌಡ್ರೆ, ಇದಂಗ ಗೌಡ್ರೆ 2-3 ದಿನ ಆಯ್ತು ಅಂಗಡಿ ಕಡಿಕೆ ಬರ್ಲಿಲ್ವಲ್ಲ, ಎತ್ಲಾಗ ಹೋಗಿದ್ರಿ? ನೋಡಿರಿ 3 ದಿನದಿಂದ ಯಾರು ಕಾಣ್ತಲಿಲ್ವಲ್ಲ ಗೌಡ್ರೆ. ಬೋರಾಜಾಲಿ ನೀವಾಲಿ ಸೀನಪ್ಪಲಿ ನನಗ್ ಬಿಟ್ಟು ಗೊತ್ತಿಲ್ದಂಗೆ ಏನಾರ ಕೆಲ್ಸಕ್ಕೆ ಹೋಗ್ತೀರ ಹೆಂಗೆ ಗೌಡ್ರಿ? ನನಗೂ ಏನಾರ ಒಂಚೂರು ಇದ್ರೆ ಹೇಳಿ ಗೌಡ್ರೆ. ನನ್ಗೂ ಇನ್ನೇನ್ ಕೆಲ್ಸ ಕಾರ್ಯ ಇಲ್ಲ, ಅಂಗಡಿ ಬಾಕ್ಲಾಕ್ಬಿಟ್ಟು ನಾನು ನಿಮ್ ಜೊತೆ ಬರ್ತೀನ ತಗಿ. ಅಯ್ಯೋ ಎಂತ ಕೆಲ್ಸ ಕಾರ್ಯ ಇಲ್ಕಂತಾಳೋ. ಆ ಬೋರಾಜ ಮತ್ತೆ ಆ ಸೀನಪ್ ಇಬ್ರು ಸೇರ್ಕೊಂಡು ಆ ದೊಡ್ಡ ಜಾರ್ದು ಕೊಬ್ಬರಿ ಸುಲಿತಿದ್ರು. ಆ ಕಡೆಗೆ ಒಂಚೂರು ಬಿಸಿ ಆಗ್ಬಿಟ್ಟಾರ, ಅವ್ರು ಬಂದಿಲ್ಲ. ನಾನು ಇನ್ನೇನು ಒಬ್ನೇ ಬರೋಣ ಇಲ್ಲಿ ಕೂತ್ಕೊಳ್ಳೋಣ, ಅವ್ರು ಬೇರೆ ಅಲ್ಲಿ ಕೆಲ್ಸಕ್ಕೆ ಹೋಗಿದಾರ ಅಂತ ಹೇಳಿ ನಾನು ಸುಮ್ನಾದೆ. ಬರ್ವತ್ತ ನೋಡೋಣ, ಇನ್ನೇನು ಮುಗ್ದಿರ್ಬೇಕು ಇವತ್ತು ಕೆಲ್ಸ ಕಾರ್ಯ ಎಲ್ಲ ಅಲ್ಲೇ ಮುಗ್ದಿರ್ಬೇಕು. ಒಂಚೂರು ಟೀ ಆದ್ರೂ ಕಾಸು, ಭಾರಿ ತಲೆನೋವ್ತಿತ್ತಾಕ, ಒಂಚೂರು ಟೀ ಆದ್ರೂ ಕಾಸು. ಅಯ್ಯೋ ಗೌಡ್ರೆ, ಇದೇನ್ ಗೌಡ್ರೆ ಹಿಂಗಾಗ್ಬಿಡ್ತು ಈ ಸಲ ಮಳೆಗಾಲ. ನೋಡಿರೆ ಬೋರಾಗೆಲ್ಲ ನೀರೆಲ್ಲ ಕಡಿಮೆ ಆಗ್ಬಿಟ್ಟು ಗ್ಯಾಪ್ ಹೊಡಿತಿದಾವಲ್ ಗೌಡ್ರೆ. ನೋಡಿರೆ ತೋಟಕ್ ನೀರ್ ಹೊಡಿಯಕ್ ಆಗ್ತಿಲ್ವಲ್ಲ ಗೌಡ್ರಿ. ಹಿಂಗಾದ್ರೆ ಏನ್ ಜೀವನ ಮಾಡೋದು ಏನತ್ತಾಗಿ? ತೋಟಕ್ ಒಂಚೂರು ನೀರ್ ಇಲ್ದಾರೆ ಆಲೆ ಎಲ್ಲ ಆ ಎಳ್ನೀರ್ ಬುಲ್ಡಗಳೆಲ್ಲ ಉದುರ್ತಾ ಇದಾವ್ ಗೌಡ್ರಿ. ಏನ್ ಮಾಡೋದು ಏನೋ ಅತ್ತಾಗಿ, ಹೋಗಿ ಒಂದು ತೋತಿಲ್ಲ ಅನ್ನಂಗ ಆಯ್ತು ಅತ್ತಾಗಿ. ಹ್ಞೂ ಕಣೋ ಮಗ, ನಮ್ದೊಂದು ಬೋರ ನಿಂತು ಹೋಯ್ತು ಕಣವ್. ಒಳ್ಳೆ ಅಡಿಕೆ ಇದು ಹಳ್ಳು ಬಿಡೋ ಟೈಮು ಎಲ್ಲ ನೋಡಿರೆ ಎಲ್ಲ ಚೆನ್ನಾಗಿ ಒಳ್ಳೆ ಹಳ್ಳು ಕಟ್ಟೋ ಟೈಮಲ್ಲಿ ಅಡಿಕೆ ಇದು ಅಲ್ಲೇ ನೋಡಿರೆ ಒಂದ್ ಬೋರ್ ಹೋಗ್ಬಿಟ್ಟಿತ್ ಕಣೋ. ಏನ್ ಮಾಡೋಣ, ಈ ಕಡೆ ಪಕ್ಕದ್ದು ತೋಟತಾವಿಂದ ಆ ಪೈಪ್ ಲೈನ್ ಮಾಡ್ಸಿದ್ದೆ. ಹೆಂಗ ಇರ್ಲಿ ನೋಡೋಣ, ಈ ಬೋರ್ ನಿಂತೋದ್ರಿ, ಈ ಬೋರಿಂದ ಹೊಡ್ಕೋಬೋದಲ್ಲ ಅಂತ ಹೇಳಿ ಹೆಂಗ ಮಾಡ್ಸಿದ್ಕೆ ಒಳ್ಳೇದಾಯ್ತು ಕಣೋ. ಹೆಂಗ ಈಗ ಆ ಬೋರಿಂದ ನೀರ್ ಬಿಡ್ಕಂತಿದ್ವಿ ಅಡಿಕೆ ತೋಟಕ್ಕೆ. ಹೂ ಕಂಗೌಡ್ರೆ, ಅಡಿಕೆ ತೋಟಕ್ ಮಾತ್ರ ಈ ಟೈಮಲ್ಲಿ ನೀರ್ ಇಲ್ದ ಹೋದ್ರೆ ಇನ್ನೆಲ್ಲಿ ಅಡಿಕೆ ಆಗ್ತವೆ. ಹಂಗಾಗ್ಬಿಡ್ತಾವ, ಎಲ್ಲ ಉದುರೋಗ್ಬಿಡ್ತಾವ ಕಂಗೌಡ್ರಿ. ನಮ್ಮ ಆಲೆ ಒಂದೊಂದ್ ಮರದ ಬಡ್ಡೆಲಿ 2-3 ಆಲೆ ಅಡಿಕೆ ಕಾಯಿ ಉದುರ್ತಾ ಇದಾವೆ. ಏನ್ ಮಾಡೋದ ಏನೋ ಅನ್ಸ್ಬಿಟ್ಟಿತ್ತೆ ಅತ್ತಾಗಿ, ಒಂದು ತೋತಿಲ್ಲ. ಹೋಗಿ ಗೌಡ್ರಿ ಅತ್ತಾಗಿ. ಅಗಳ ನೋಡ ಮಗ ಶಿವು, ನೆನಸ್ತಿದ್ದಂಗೆ ಸೀನಪ್ಪ ಬೋರಾಜ ಬಂದ್ರಲ್ಲ. ಬರೋದೇ ಇಲ್ಲ ಅಂತಿದ್ದಲು. ಹುಡಿಕೊಂಡ್ ಬಂದಾರ ನೋಡಪ್ಪ ಇವತ್ತು. ಗೌಡ್ರೆ, ಏನ್ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ರಲ್ಲ, ಎಲ್ಲೂ ಹೋಯ್ಲ್ಲ ತೋಟದ ಕಡೆಗೆಲ್ಲವೇ? ಅಯ್ಯೋ ಏನ್ ಮಾಡಮ್ ಬಾರೋ ಸೀನಪ್ಪವು, ನಿನ್ನಷ್ಟು ಕೆಲ್ಸ ಇಲ್ಲಿ ಕಾರ್ಯ ಇಲ್ಲ ನಮ್ಗೆ, ಏನಿಲ್ಲ ಅಂತದ್ರಲ್ಲಿ ಹೆಂಗ ನೀನು ಕೆಲ್ಸ ಕಾರ್ಯ ಹುಡಿಕೊಂಡು ಕೆಲ್ಸ ಕಾರ್ಯ ಮಾಡ್ಕೊಂಡು ಒಳ್ಳೆ ದುಡ್ಡ ಮಾಡ್ಕೊಂತಿದ್ಯಾ ಈ ಬರಗಾಲದಲ್ವೇ. ನೋಡಿದ್ರೆ ನಮಗ್ ಮಳೆ ಇಲ್ದಲೆ ಎಲ್ಲ ಅಲ್ಲಿ ಅಡಿಕೆ ಗಿಡದಲ್ಲೆಲ್ಲ ಒಂದೊಂದು 2 ಹಳ್ಳುಗಳು ಉದುರ್ತಾ ಇದಾವೆ. ನೀರ್ ಇಲ್ದಲೆ ಏನ್ ಮಾಡೋದು ಅನ್ಸ್ಬಿಟ್ಟಿತ್ ಕಣ ಅತ್ತಾಗಿ. ನೀರಿಲ್ಲ ಏನಿಲ್ಲ, ಈ ಸಲ ಭಾರಿ ಹಿಂಸೆ ಆಗೋಗ್ಬಿಟ್ಟಿತ್ತು. ಏನ್ ಜೀವನ ಮಾಡೋದು ಏನೋ ಅನ್ಸ್ಬಿಟ್ಟಿತ್ತೆ ಅತ್ತಾಗಿ. ಸರಿಯಾಗಿ ಅಡಿಕೆ ಮರಕ್ ನೀರ್ ಇಲ್ದ ಹೋದ್ರೆ ಎಲ್ಲ ಹಳ್ಳುಗಳೆಲ್ಲ ಉದುರೋಗ್ಬಿಡ್ತಾವ್ ಕಣವ್. ಅಯ್ಯೋ ನಮ್ಮ ಅಪ್ಪ ಏನೋ ಹಂಗೆ ಅಂತಿತ್ತು ಕಂಗೌಡ್ರಿ. ಅಲ್ಲೇ ತೆಂಗಿನ ಮರಕ್ಕೆ ಅಲ್ಲೇ ನೀರೇ ಇಲ್ದಂಗ ಆಗ್ಯಾವೆ, ಎಲ್ಲ ಬೋರೆಲ್ಲ ಗ್ಯಾಪ್ ಹೊಡಿತಿದಾವೆ. ಈ ತರ ಮಳೆಗಾಲ ಕೈ ಕೊಟ್ಟು ಬಿಡ್ತಲ್ಲ ಅಂತ ಹೇಳಿ ನಮ್ಮ ಅಪ್ಪ ಏನೋ ಭಾರಿ ಬೇಜಾರ್ ಮಾಡ್ಕೊಂತಿತ್ತು. ಹೆಂಗತ್ತಾಗಿ ಕೊಬ್ಬರಿ ಇದ್ವಲ್ಲ, ಕೊಬ್ಬರಿ ಎಲ್ಲ ತಗಿ ಸುಲ್ದ್ಬಿಟ್ಟು ಮೂಟೆ ಕಟ್ಟಿ ಎಲ್ಲ ಬಂದಿದೀವಿ ಕಂಗೌಡ್ರೆ. ಇನ್ನೇನಿದ್ರು ಟ್ಯಾಕ್ಟ್ರಿಗೆ ಹಾಕೊಂಡತ್ತಾಗಿ ಮಾರ್ಕೆಟಿಗೆ ತಗೊಂಡೋದ್ ಅಷ್ಟೇ ಇರೋದು. ನೀನ್ ಬಿಡೋ ಸೀನಪ್ಪ, ಎಣ್ಣೆ ಕುಡಿಯೋದ್ ಬಿಟ್ಬಿಟ್ಟು ಭಾರಿ ಬುದ್ಧಿವಂತ ಆಗ್ಬಿಟ್ಟೆ ಕಣ ಬಿಡೋ ನೀನು. ಹೆಂಗ ನೀನು ನಿಮ್ಮ ಅಪ್ಪ ಎಲ್ಲ ಸೇರ್ಕೊಂಡು ಒಂದ್ರ ಮೇಲೆ ಒಂದು ದುಡಿಮೆ ಮಾಡ್ಕೊಂಡು ಹೆಂಗ ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ರಲ್ಲ, ಅದೇ ಹೆಂಗ ಖುಷಿ ಬಿಡಪ್ಪತ್ತಾಗಿ. ಬರಜ ಏನಂದ ಸಮಾಚಾರ? ಕಣ್ ಬೇರೆ ಪಿಳಿ ಬಿಡ್ಕೊಂಡ್ ನಿಂತಿದ್ಯಾ. ಹೆಂಗೆ ಇಷ್ಟೊತ್ತಿಗೆ ಈ ಸೀನಪ್ಪ ಎತ್ಲಗಾರ ಕರ್ಕೊಂಡು ಹೋಯ್ದ್ನ ಹೆಂಗೆ? ಥೋ ಸುಮ್ನಿರಿ ಗೌಡ್ರೆ, ಈ ಸೀನಪ್ಪನು ಇವ್ರ ಅಪ್ಪ ಏನು ನೆಚ್ಕೊಂಡ್ ಹೋಗ್ಬಿಟ್ರೆ ಎಣ್ಣೆ ಕೊಡಿಸ್ದಂಗೆ ಸುಮ್ನಿರಿ ಅತ್ತಾಗಿ. ಯಾವ ಎಣ್ಣೆ ಇಲ್ಲ ಎಂತದು ಇಲ್ಲ. ಇವ್ರು ನೋಡಿರೆ ಇವಾಗ ಬೇಡ ಎಣ್ಣೆ, ಈ ಕುಡಿಬೇಡ ಆ ಕುಡಿಬೇಡ, ಬರೀ ಇದನ್ನೇ ಹೇಳ್ತಾರ ಕಂಗೌಡ್ರಿ. ನಾನು ಅತ್ತಾಗಿ ಸುಮ್ನಾದೆ. ಇನ್ನೇನ್ ಮಾಡಕ್ ಆಗತ್ತೆ, ಇವ್ರು ಕೊಡ್ಸಾರಲ್ಲ, ಕೊಡ್ಸಂಗಿದ್ರೆ ಸುಮ್ನೆ ಹಿಂಗೆಲ್ಲ ಮಾತಾಡೋಣ ಅಂತ ಹೇಳಿ ನಾನು ಕೇಳೋದೆ ಕೈ ಬಿಟ್ಟಿನ ಅತ್ತಾಗಿ. ಇದ್ಯಾಕಲ್ಲ ಸೀನಪ್ಪ, ಬೋರಾಜಗ್ ಒಂಚೂರು ಬಿಸಿ ಮುಡ್ಸೋದಲ್ವೇನು? ಹಂಗಿದ್ರೆ ಚೆನ್ನಾಗಿ ಕೆಲಸ ಮಾಡೋಣ ಅಂತಾರೆ, ನೀನು ಎಣ್ಣೆ ಕುಡಿಸ್ದಂಗೆ ಕೆಲಸ ಮಾಡಿಸ್ತೀನಿ ಅಂತ ಬೈತಿದಾನಲ್ಲ ಬೋರಾಜ. ಏನೋ ಸೀನಪ್ಪ? ಅಯ್ಯೋ ಸುಮ್ನಿರಿ ಗೌಡ್ರೆ, ದುಡ್ಡಿಲ್ಲ ಏನಿಲ್ಲ. ಈ ವಜ್ಜ ನೋಡಿರೆ ಎಣ್ಣೆ ಕುಡ್ಕೊಂಡ ಮೇಲೆ ಕೆಲಸ ಮಾಡ್ದಂಗೆ ಅಲ್ಲೇ ಮನಿಕೊಂಡ್ರೆ ಯಾವ ಮಾಡೋಣ ಅಂತ ಹೇಳಿ ಬೇಡ ಅಂತೂ ನಮ್ಮ ಅಪ್ಪಯ್ಯ. ಇವತ್ತೆಲ್ಲಾರ ಕೊಡಿಸ್ತೀನಿ ಸುಮ್ನಿರತ್ತಾಗಿ. ಮಾರ್ಕೆಟಿಗೆ ಒಂಚೂರು ಕೊಬ್ಬರಿ ಗಿಬ್ರಿ ಹಾಕ್ ಬಂದು ಇವತ್ತು ಕುಡಿತೀಯ ಕುಡ್ಕೊಳ್ಳುವಂತೆ ಕುಡಿಸ್ತೀನಿ ಅಂತ ಹೇಳೈತಿ. ನೋಡಿರಿ 2 ದಿನ ಕೊಡಿಸ್ತಾ ಇಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡ್ಬಿಟ್ಟಿತ್ತಾಗಿ ಬೋರಾಜ್ನು. ಲೇ ಹುಡುಗ ಶಿವು, ಹುಡುಗು ಸ್ಟ್ರಾಂಗ್ ಆಗಿ ಒಂಚೂರು
ಟೀ ಇಟ್ಕೊಂಬ ಹೋಗು. ಬೋರಾಜುಗ್ ಭಾರಿ ತಲೆನೋವುತ್ತಿತ್ತಂತಿರು ಗೌಡ್ರಿಗೆ ನನಗೆ ಬೋರಾಜುಗ್ ಆಗಂಗೆ ಒಡಗು 3 ಪೀಸ್ ಟೀ ತಾಂಬ ಒಡಗು. ಅಯ್ಯೋ ಗೌಡ್ರೆ 10 ಕ್ವಿಂಟಲ್ ಕೊಬ್ಬರಿ ಆಗ್ಬಿಟ್ಟಿದ್ರಿ ಇನ್ಯಾಕೆ ಸುಮ್ಮ ಕೂತ್ಗಾಳಿ ಎತ್ತಗಿ. ಎಲ್ ಗೌಡ್ರೆ ಒಂದ್ 5-6 ಕ್ವಿಂಟಲ್ ಆಗ್ಬೋದು, ನೋಡೋಣ ಇನ್ನು ಎಷ್ಟಾಗತ್ತೆ ಏನೋ ಅಂತ ನಮ್ಗೂ ಇದಿಲ್ಲ. ನಾವು ಏನ್ ತೂಕ ಮಾಡಕ್ ಹೋಗಿಲ್ಲ. ಹಂಗೆ ಅತ್ತಗಿ ಚೀಲಕ್ ತುಂಬಿ ಇಟ್ಟು ಬಂದು ಹೋಗ್ಬೇಕಾರೆ ಚೀಲ ಅತ್ತಗಿ ತೂಕ ಮಾಡ್ಕೊಂಡು ಟ್ಯಾಕ್ಟ್ರಿಗೆ ಎಸ್ಕೊಂಡು ಹೋದ್ರ ಆತಂತ ಹೇಳಿ ಸುಮ್ಮ ಬಂದುಕಂಗೌಡ್ರೆ. ನಮ್ಗೂ ಆ ಕೆಲಸ ಈ ಕೆಲಸ ಮಾಡಿ ಅತ್ತಾಗಿ ನಾವು ಸಾಕಾಗೋಯ್ದ್ವಾ. ಈ ವಜ್ಜ ಬೇರೆ ಸ್ಕೂಲ್ ಇಟ್ಕೊಂಬರಾಕು ನಡಿಯಾಸಿನಪ್ಪ. ಆಮೇಲೆ ತೀರ ಬಂದು ಟ್ಯಾಕ್ಟ್ರಿಗೆ ಹಾಕೊಂಡು ಒಟ್ಟಿಗೆ ತೆಗಿ ತೂಕ ಮಾಡ್ಕೊಂಡು ಹೋದ್ರ ಆತಂತು. ಅದಕ್ಕೆ ತೆಗಿ ಸುಮ್ನೆ ಬಂದುಕಂಗೌಡ್ರೆ. ಹಂಗಾರೆ ತೂಕ ಮಾಡಿಲ್ಲ ಅನ್ನಪ್ಪ. ಹಂಗಾರೆ ಒಂದ್ ಅಂದಾಜಲ್ಲಿ ಹೇಳ್ತಿದ್ಯಾ. ಹಂಗಾರೆ ಹೆಂಗಿದ್ರು ಒಂದ್ 7-8 ಕ್ವಿಂಟಲ್ ಆಗತ್ಕೊಂಬಿಡೋ. ಒಳ್ಳೆ ಚೆನ್ನಾಗಿದ್ದು ನಿಮ್ಮ ಕಾಯಿ ಮಾತ್ರ ಎಲ್ಲ ಇಟ್ಟಿಡ್ ದಪ್ಪ ಇದ್ದಾವ್ ಕಾಯಿ. ನಾನೇನ್ ನೋಡ್ತಿರ್ಲಿಲ್ವಾ ನಿಮ್ಮ ಅಪ್ಪಯ್ಯ ಕಾಯಿ ಕೀಳಿಸ್ಬೇಕಾರೆ ಒಳ್ಳೆ ರೇಟ್ ಸಿಗುತ್ತೆ ಬಿಡು ಹೊತ್ತಾಗಿ. ಹೆಂಗ ತಿಪ್ಟೂರ್ ಮಾರ್ಕೆಟಿಗೆ ಹಾಕದ್ ನಿಮ್ಮ ಅಪ್ಪಯ್ಯ ಹೆಂಗ ಹೊತ್ತಾಗಿ ಒಂದ್ 32-33 ಸಾವಿರ ಏನೋ ಇರ್ಬೇಕು ರೇಟು. ಒಳ್ಳೆ ರೇಟ್ ಸಿಗುತ್ತೆ ಕಂಬಿಡು. ಹೂಕಂಗೌಡ್ರೆ ನಮ್ ಸುತ್ತಮುತ್ತ ಎಲ್ಲ ಯಾರು ಬಿಡಲ್ಲಪ್ಪ. ಈ ದೊಡ್ಡ ತಿಪ್ಟೂರಲ್ಲಿ ಕೊಬ್ಬರಿ ಬಿಡೋದ್ ಇಟ್ಕೊಂಡ್ಬಿಟ್ಟೈತಿ. ಇಲ್ಲಿಂದ ಒಂದ್ 50-60 ಕಿಲೋಮೀಟರ್ ಆದ್ರೂ ಏನ್ ಟ್ಯಾಕ್ಟ್ರಿ ಮಾಡ್ಕೊಂಡ್ ಅಲ್ಲಿಗೆ ತಗೊಂಡೋಗ್ತಕ್ಕಂಗೌಡ್ರೆ. ಅದೇನ್ ನೋಡ್ಕೊಂಡಿತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ಆತರ ತಗೊಂಡೋಗ್ತಲ್ಲ ಗೌಡ್ರೆ. ದೊಡ್ಡಜ್ಜ ಅಲ್ಲಿ ಗಂಟ ತಿಪ್ಟೂರ್ ಮಾರ್ಕೆಟ್ ಗಂಟ ಕೊಬ್ಬರಿ ಮಾರ್ಕೆಟ್ ಮಾತ್ರ ಭಾರಿ ಫೇಮಸ್ ಅಂತ ಗೌಡ್ರೆ ಅಲ್ಲಿ. ಲೇ ಹುಡ್ಗ ಶಿವು, ಅಲ್ಲೆಲ್ಲ ಭಾರಿ ನಂಬಿಕೆ ಹೊಸ್ತ ಜನ ಕಣ ಇರೋದು. ದೊಡ್ಡಜ್ಜಿಗೆ ಯಾರೋ ಪರಿಚಯ ಇದಾರಂತಲ್ಲಿ. ಹಂಗಾಗಿ ಅಲ್ಲಿಗೆ ತಗೊಂಡೋಗದ ವಜ್ಜ. ಈಗ ನೋಡು ಏನು ಒಂಚೂರು ತೂಕದಲ್ಲಾಗ್ಲಿ ಏನಾಗ್ಲಿ ಒಂಚೂರು ವ್ಯತ್ಯಾಸ ಆಗಲ್ಲ. ಕರೆಕ್ಟಾಗಿ ತೂಕ ಮಾಡ್ಕೊಂಡು ಇದ್ ಮಾಡ್ಕೊಡ್ತಾರೆ ಅಂತ ಹೇಳಿ ಆ ವಜ್ಜ ಅವತ್ತಿಂದ ಅಲ್ಲೇ ನಂಬ್ಕೊಂಡ್ಬಿಟ್ಟಿತ್ತು ಅವ್ರನ್ನ. ಹಂಗಾಗಿ ಅಲ್ಲಿಗೆ ಕಣ ತಗೊಂಡೋಗದ ವಜ್ಜ. ಸಿನಪ್ಪ ಬೋರಾಜ ಇದೇನ್ರು ಹಂಗೆ ನಿಂತ್ಕೊಂಡ್ಬಿಟ್ರಲ್ಲ, ಬರ್ರಿ ಕುತ್ಕೊ ಬರ್ರಿ. ನಾವ್ 3 ತಪ್ಪ ಏನಾದ್ರು ಸಿಕ್ಕಿದ್ನೇನು? 3 ತಪ್ಪ ಎಲ್ಲೂ ಸಿಗ್ಲಿಲ್ವಲ್ಲ. ಏನ್ ಕತೆ ನೋಡಿರಿ, 2 ದಿನದಲ್ಲಿ ಬೀಗ್ ರೂಟ್ ಐತೆ ಮಗುಂದು ಅಂದ್ರಲ್ಲಿ ನೋಡಿರೆ 3 ತಪ್ಪನೆ ಸಿಕ್ಕಿಲ್ವಲ್ಲ. ಏನ್ ಸಮಾಚಾರ ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಗೌಡ್ರೆ ಸೀನಪ್ಪ ಬೋರಾಜ ಏನ್ ಮಾಡ್ತಿದ್ರ ಎಲ್ಲ ಹಿಂಗ ಆರಾಮಾಗಿ ಕುತ್ಕೊಂಡ್ಬಿಟ್ರಲ್ಲ ಟೀ ಅಂಗಡಿ ಕಡೆಗ್ ಬಂದು? ಅಗಳ 3 ತಪ್ಪ ಈಗ ತಾನೇ ನೆನೆಸ್ತಿದ್ವಲ್ಲ. ಎತ್ಲಕ್ ಹೋಗಿದ್ದೆ. ಏನ್ ಮಗಂದು ಬೀಗ್ ರೂಟದ ವಿಚಾರ ಏನು ಎತ್ತ ಅಂತ ಹೇಳಿ ನೋಡಿರಿ ಎಲ್ಲ ಅಡ್ವಾನ್ಸ್ ಕೊಡ್ಸ್ಬಿಟ್ಟು ಒಂದ್ ಮಾತು ಫೋನ್ ಗಿನ್ ಏನು ಮಾಡ್ದಂಗ ಸುಮ್ನಾದರು. ಅಯ್ಯೋ ಗೌಡ್ರೆ ನನ್ ಮಗಂದು ಬೀಗ್ ರೂಟ್ ಮಾಡೋದ್ ಬೇಡ, ಯಾವಾಗ ಮಾಡೋದ್ ಬೇಡ, ಸುಮ್ನಿರಿ ಎತ್ತಗಿ. ಎಲ್ಲ ಅತ್ತ ಕೈ ಕುದಲ್ಕೊಂಡು ಸುಮ್ನ ಆಗ್ಬಿಡಣ. ನನ್ ಗೊತ್ತಾಗಿ ಜೀವನ ಸಾಕಾಗೋಯ್ತೆ, ಸುಮ್ನಿರಿ ಗೌಡ್ರಿ. ನನ್ ಮಗನ್ನ ನೆಚ್ಕೊಂಡ್ ನಾನು ಬೀಗ್ ಊಟ ಮಾಡ್ಕೊಂಡು ಸಾಲ ಸೂಲ ಮಾಡ್ಕೊಂಡು ಜೀವನ ಮಾಡಿರಿ. ಅವನು ನನಗೆ ಇಟ್ ಬೇಯ್ಸಾಕ್ತಾನ ಗೌಡ್ರಿ. ಈಗ್ಲೇ ಹೆಂಡತಿ ಮಾತು ಕೇಳ್ಕೊಂಡ್ ಕುಣಿತಾ ಇದ್ದಾನ ಅವನು. ಒಂದ್ ಮಾತು ಹಿಂಗ್ ಮಾಡೋಣ ಕಣಪ್ಪ, ಹಿಂಗ್ ಬಿಡೋಣ ಕಣಪ್ಪ ಅಂತ ಒಂದ್ ಮಾತಾಡಲ್ಲ, ಏನಿಲ್ಲ. ಇಬ್ರು ಗಂಡ ಹೆಂಡತಿ ಏನ್ ರೂಮಾಗ ಸೇರ್ಕೊಂಡ್ಬಿಟ್ರೆ ಹೋಗರ್ ಬರೋಣ, ಒಂಚೂರು ಮಾತಾಡ್ಸೋಣ ಬಿಡೋಣ. ಇಲ್ಲ ನಮ್ಮ ಅತ್ತೆ ನಮ್ಮ ಮಾವಗ್ ಒಂಚೂರು ಏನಾರ ಒಂದ್ ಸಹಾಯ ಮಾಡೋಣ ಅನ್ನಲ್ಲ. ಹುಡುಗಿತಾನೆ ಅಂತ ಹುಡುಗಿ ಕಟ್ಕೊಂಡ್ಬಂದು ಅಯ್ಯೋ ಅನ್ನಿಸ್ತಿದ್ದಾನೆ. ಯಾ ಬೀಗ್ ರೂಟು ಬೇಡ ಏನು ಬೇಡ, ಸುಮ್ನಿರಿ ಎತ್ತಾಗಿ. ಇದ್ಯಾಕ ಮುರ್ದಪ್ಪ ಹಿಂಗ್ ಮಾತಾಡ್ತಿದ್ಯಾ? ನೋಡಿರಿ ಎಲ್ಲದಕ್ಕೂ ಅಡ್ವಾನ್ಸ್ ಕೊಟ್ಬಿಟ್ಟು ಇನ್ 2 ದಿನ ಇಲ್ಲ ಏನಿಲ್ಲ ಬೀಗ್ ರೂಟ. ಶುಕ್ರವಾರ ಬೀಗ್ ರೂಟ ಮಾಡ್ಬಿಡೋಣ ಗೌಡ್ರೆ ಅಂತ ಹೇಳಿ ಎಲ್ಲದಕ್ಕೂ ಅಡ್ವಾನ್ಸ್ ಕೊಟ್ಟು ಮಟನ್ ಗಿಟನ್ಗೆ ಎಲ್ಲದಕ್ಕೂ ಹೇಳ್ಬಿಟ್ಟು ನೀನ್ ನೋಡಿರಿ ಈಗ ನೋಡಿರಿ ಹಿಂಗ ಅಂತಿದ್ಯಾರು. ಇದ್ಯಾಕ ಹಿಂಗ್ ಬೇಜಾರ ಬಿಟ್ಟಿಯಾರ ಮೂರ್ತಪ್ಪ? ಗೌಡ್ರೆ ಒಂದ್ ಬತ್ತೈತೆ ಒಂದ್ ಹೋಗ್ತೈತೆ ಗೌಡ್ರೆ. ಸಾಲಾನು ಸೂಲಾನು ಮಾಡಿ ಮಾಡೋಣ ನನ್ ಮಗಂದು ಅಂತ ಒಬ್ನೇ ಮಗಂದು ಇರೋದ್ ಮರ್ಯಾದೆ ಕಳ್ಕೊಳದ್ ಬೇಡ ಅಂತ ನಾನೇನೋ ಯೋಚನೆ ಮಾಡ್ಕೊಂಡು ಹೋದ್ರೆ ಗೌಡ್ರೆ ಗಂಡ ಹೆಂಡತಿ ಸೇರ್ಕೊಂಡು ಎಂತೆಂತ ಮಾತಾಡ್ತಾರ ಗೊತ್ತಾ ಗೌಡ್ರೆ. ರೂಮಕ್ ಸೇರ್ಕೊಂಡ ಹುಡುಗಿ ಫೋನ್ ಇಟ್ಕೊಂಡು ಬಂದ್ ಆಚೆಗೆ ಏನು ಎತ್ತ ಅಂತ ನೋಡಲ್ಲ ಗೌಡ್ರೆ. ಮನೆ ಬಂಗ ಸುಮ್ನೆ ಆಗ್ತಾವ. ನಮ್ಮನೆ ನೋಡಿದ್ರೆ ಒಂಚೂರು ದಪ್ಪ ಇರೋದಕ್ಕೂ ಅದಕ್ಕೂ ಒಂಚೂರು ಸೊಂಟ ನೋವು ಕಾಲ್ ಹಿಡ್ಕಂತು ಅದು ಇದು ಅಂತಿರ್ತಾಳೆ. ಏನಾರ ಒಂಚೂರು ಸಹಾಯ ಮಾಡೋಣ, ಏನು ಬೇಡ. ಅವಳಿಗೇನ್ ಹೊರ್ಗಡೆಗೆ ಹೋಗಿ ಭಂಗ ಮಾಡಂತಿದ್ದೀನ? ಬರೀ ಮನೆ ಭಂಗ ಮಾಡ್ಕೊಂಡು ಹೋದ್ರ ಆಗಲ್ವ ಗೌಡ್ರಿ? ಒಂಚೂರು ತಿಂಡಿ ಮಾಡ್ಕೊಡಲ್ಲ, ಒಂದ್ ನೀರ್ ತಂದು ಕೊಡಲ್ಲ ಹುಡುಗಿ. ಏನೋ ಮಾಡಿಕ್ಕಿದ್ದು ತಗೊಂಡೋಗಿ ಹಾಕೊಂಡು ಉಣ್ಣೋದು, ರೂಮ್ ಸೇರ್ಕೊಳೋದು. ಈ ತರ ಆದ್ರೆ ಏನ್ ಜೀವನ ಮಾಡೋದು? ಅಯ್ಯೋ ಮೂರ್ತಪ್ಪ ಅಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಆಗಲ್ಲ ಸುಮ್ನಿರು. ಏನು ಮಾಡಂಗಿಲ್ಲ. ಈಗಿನ ಕಾಲದ ಹೆಣ್ಮಕ್ಳೆ ಹಂಗೆ. ಏನು ಮಾಡಂಗಿಲ್ಲ. ಸಿಟಿಲ್ ಬೆಳೆದಿರೋ ಹುಡುಗಿ ಅಲ್ವೇನು, ಒಂಚೂರು ಗೊತ್ತಾಗಲ್ಲ. ಒಂದ್ ಗೊತ್ತಾದ್ರೆ ಒಂದ್ ಗೊತ್ತಾಗಲ್ಲ. ಏನು ಮಾಡಂಗಿಲ್ಲ. ಒಂದ್ 4 ದಿನ ಅವಳೆ ಒಂಚೂರು ಹೋಗ್ತಾ ಅಡ್ಜಸ್ಟ್ ಮಾಡ್ಕೊಂಡು ಅನ್ಸರ್ಸ್ಕೊಂಡು ಹೋಗ್ತಾಳೆ. ನೀನ್ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಆಗಲ್ಲ, ಸುಮ್ನಿರೋ ಅತ್ತಾಗಿ. ಅಯ್ಯೋ ಏನ್ ಸುಮ್ನಿರೋದು ಏನೋ ಬಿಡಿ ಗೌಡ್ರಿ ಅತ್ತಾಗಿ. ನನ್ಗೆ ಗೊತ್ತಾಗಿ ಜೀವನ ಸಾಕಾಗೋಗ್ಬಿಟ್ಟೈತಿ. ನೋಡಿರೆ ಯಾವಾಗ್ಲೂ ರೂಮ್ ಬಿಟ್ಟು ಆಚಿಕೆ ಬರಲ್ಲ ಅಂತಾಳೆ. ಅದೇನ್ ಮಡಿಕೊಂಡಾರ ಏನು ಆ ರೂಮಲ್ಲಿ ಫೋನ್ ಹಿಡ್ಕೊಂಡ್ ಕುತ್ಕೊಳ್ಳೋದ್ ಬಿಟ್ರೆ ಇನ್ ಏನ್ ಬರುತ್ತೆ ಗೌಡ್ರಿ? ಹಿಂಗಾದ್ರೆ ಏನ್ ಜೀವನ ಮಾಡೋದು?
ನಾನೇನೋ ಹೋಗ್ಲಿ ಬಿಡತ್ತಾಗಿ ಒಬ್ನೇ ಮಗ ಇದ್ದಾನು ಸಿಟಿಯಿಂದ ಈ ತರ ಮಾಡ್ಕೊಂಡ್ ಬಂದ್ನಲ್ಲ ಅತ್ತಾಗಿ ಅಂತ ಹೇಳಿ ಎಲ್ಲ ಮುಂದೆ ನಿಂತ್ಕೊಂಡು ಮದುವೆಗಿದ್ದು ಮಾಡಿಸಿ ಈ ತರ ಏನೋ ಅತ್ತಾಗಿ ಅನ್ಸರ್ಸ್ಕೊಂಡು ಹೋಗ್ಲಿ ಅತ್ತಾಗಿ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ನಾವೇ ಅಂತ ಇದ್ ಮಾಡ್ಕೊಂಡು ಹೋದ್ರು ಮೇಲ್ ಬಿದ್ದು ನಾವ್ ಮಾತಾಡ್ಸಿರು ಆ ಹುಡುಗಿ ಹೂ ಅನ್ನಲ್ವಲ್ಲ ಗೌಡ್ರಿ ತಿಗ ತಿರ್ಗಿಸ್ಕೊಂಡು ಆ ಕಡೆಗೆ ಹೋಗ್ತಾಳೆ ನೋಡಿದ್ರೆ ಒಂದ್ ಮಾತಾಡಲ್ಲ ಏನಿಲ್ಲ. ಓ ಹಿಂಗೆಲ್ಲ ಮಾಡ್ತಿದಾರೇನೋ ಹಂಗಾರೆ ನಮಗ್ ವಿಶ್ವೇ ಗೊತ್ತಾಗ್ಲಿಲ್ಲ. ನೀನ್ ಅವಾಗ್ಲೇ ಬಂದು ಈ ತರ ಮಾಡ್ತಿರ್ ಕಂಗೌಡ್ರೆ ಒಂಚೂರು ಬೈದ್ ಬುದ್ಧಿ ಹೇಳಿ ಅಂದಿದ್ರೆ ಇಬ್ರಾಳ್ಗು ಕುಂಡಿಸ್ಕೊಂಡು ಒಂದಿನ ಬೈದು ಹೇಳ್ತಿಲ್ವೇನೋ. ಈಗ ಒಂದ್ ಕೆಲ್ಸ ಮಾಡೋಣ, ಈಗ ಮಾಡ್ತೀವಂತ ಇದ್ ಮಾಡಿದ್ಮೇಲೆ ಊರಿಗೆಲ್ಲ ವಿಷಯ ಬಿರುತ್ತೆ. ಬ್ಯಾಡ, ಈಗ ಸುಮ್ನೆ ಅವ್ರಿಗೆಲ್ಲ ಫೋನ್ ಮಾಡು ನೆಂಟ್ರಿಸ್ಟಿಗೆಲ್ಲ ಹೇಳ್ಕೊಂಡ್ಬಿಟ್ಟಿದ್ಯಾ. ಶುಕ್ರವಾರ ಮಾಡಿ ಮುಗಿಸ್ಬಿಡೋಣ ಬೀಗ್ರೂಟವ. ಆಮೇಲೆ ತೀರ ಒಂದ್ 2 ದಿನ ಬಿಟ್ಕೊಂಡು ನಾನು ಈ ಸೀನಪ್ಪ ಈ ಬೋರಾಜ ಎಲ್ಲ ಬರ್ತೀವಿ ಮಂತವ. ಎಲ್ಲ ಕುಂಡ್ರಿಸ್ಕೊಂಡು ಒಂದಿನ ಹೋಗಿದ್ರ ಹುಡುಗಿಗೂ ಹುಡುಗಿಗೂ ಇಬ್ರಿಗೂ ಚೆನ್ನಾಗಿ ಹೋಗಿದ್ರೆ ಅವ್ರೇ ದಾರಿಗೆ ಬರ್ತಾರೆ. ತಲೆ ಕೆಡ್ಸ್ಕೊಬೇಡ ನೀನ್ ಅದ್ರ ಬಗ್ಗೆ ಏನು. ಅಯ್ಯೋ ಹೊಸ್ತ ಮದ್ವೆ ಆಗಿರೋದಲ್ವೇನೋ, ಒಂಚೂರು ನಾಚಿಕೆ ಪಾಚಿಕೆ ಇರುತ್ ಕಣೋ. ಹಳ್ಳಿ ಸೈಡ್ ಜನಗಳು ಹೆಂಗ ನೋಡಿರಿ ಏನ್ ಅಂತಾರೋ ಅಂತ ಹೇಳಿ ಪಾಪ ಅವ್ರಿಗೂ ನಾಚಿಕೆ ಆಗದಂಗ ಆಗುತ್ತೆ ಕಣೋ, ಅದಕ್ಕೆ ಹಂಗ ಆಡ್ತಾರೆ. ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬೇಡ. ಇನ್ನು ಹೊಸ್ತಲ್ವೇನೋ, ಪಾಪ ಏನ್ ಗೊತ್ತಾಗ್ತಾವ ಅವ್ರಿಗೆ, ಒಂದ್ ಗೊತ್ತಾದ್ರೆ ಒಂದ್ ಗೊತ್ತಾಗಲ್ಲ, ಹಂಗ ಆಡ್ತಾವೆ. ನೀನ್ ಅದ್ರ ಬಗ್ಗೆ ಎಲ್ಲ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಬೈದು ಬುದ್ಧಿ ಹೇಳಿದ್ರೆ ಅವರೇ ಮಾಡ್ಕೊಂಡು ಹೋಗ್ತಾರೆ. ಅವ್ರೇನ್ ಅಂತ ಇದಲ್ಲ, ದಡ್ರೇನಲ್ಲ, ಒಳ್ಳೆ ಓದಿರೋ ಹುಡುಗರೇ ಅಲ್ವಾ, ಅನ್ಸರ್ಸ್ಕೊಂಡು ಹೋಗ್ತಾರೆ. ಸರಿ ಆಯ್ತು, ಒಂದ್ ಕೆಲಸ ಮಾಡೋಣ. ಈಗ ಏನೇನ್ ಬೇಕು ಎಲ್ಲ ರೆಡಿ ಆಯ್ತಾ ನಿಮ್ಮ? ಅಯ್ಯೋ ಗೌಡ್ರೆ, ನಾನಂತೂ ಏನು ರೆಡಿ ಮಾಡ್ಕೊಳಕ್ ಹೋಗಿಲ್ಲ. ಇವತ್ತು ಹೋಗಿ ಅತ್ತಾಗಿ ಬನ್ನಿ ಎಲ್ಲ ಸಾಮಾನ್ ಹಾಕೊಂಡ್ ಬಂದ್ಬಿಡೋಣ. ಏನೇನ್ ಬೇಕು ಭಟ್ರು ಈ ಹುಡುಗ ಶಿವ ಏನೇನ್ ಎಲ್ಲ ಬರ್ದ್ ಲೀಸ್ಟ್ ಕೊಟ್ಟಾನು ಅದನ್ನೆಲ್ಲ ಹಾಕೊಂಡ್ ಬಂದತ್ತಾಗಿ ಎಲ್ಲ ತಾಂಬಂದ್ಬಿಡೋಣ. ಬನ್ನಿ ಅತ್ತಾಗಿ ಕೇರ್ಪೇಟೆಗೆ ಹೋಗಿ ತಾಂಬರೋಣ ಬನ್ನಿ ಗೌಡ್ರೆ. ಅದ್ ಏನೇನ್ ಬೇಕು ಎಲ್ಲ ಸಾಮಾನ್ ಲೀಸ್ಟ್ ಹಾಕಿದಾನ ಹುಡುಗ, ಅದ್ರಂತೆ ಎಲ್ಲ ತಾಂಬಂದ್ಬಿಡೋಣ ಬನ್ನಿ. ಅಲ್ಲ ಕಣ ಮೂರ್ತಪ್ಪ, ನೋಡಿರೆ ನಾಳೆ ಒಂದೇ ದಿನ ಬಾಕಿ ಇರೋದು, ಈಗ ಹೋಗಿ ಸಾಮಾನ್ ಹಾಕೊಂಬರೋಣ ಅಂತಿದ್ಯಲ್ಲ. ಲೇ ಮಗ ಶಿವು, ಬರೋಜ ಎಲ್ರು ಹೋಗ್ಬೇಡ್ರಿ ಕಣ್ರ ಅತ್ತಾಗಿ. ಇನ್ನೇನ್ ಮಾಡಕಾತಿ, ಈಗ ಒಯ್ಯ ನೋಡಿರಿ ಎಲ್ಲ ತಲೆ ಮೇಲೆ ಎಳ್ಕೊಂಡು ಹಿಂಗ್ ಮಾಡ್ಕೊಂಡು ಔಷಧಲ್ಲಿ ಈ ತರ ಮಾಡ್ಕೊಂತಾನೆ, ಇನ್ನೇನು ಮಾಡಕ್ಕಾಗಲ್ಲ. ನಡ್ರಿ ಅತ್ತಾಗಿ ಹೋಗೋಣ. ಎಲ್ಲ ಹೋಗಿ ಅತ್ತಾಗಿ ಒಟ್ಟಿಗೆ ಸಾಮಾನ್ ಪಮ್ಮನೆಲ್ಲ ತುಂಬ್ಕೊಂಡು ಎಲ್ಲ ಮಾಡ್ಕೊಂಡ್ ಅಕ್ಕ ಹೆಂಗಿದ್ರು ಟ್ಯಾಕ್ಟ್ರಿ ತಗೊಂಡು ಹೋಗ್ತಿರಲ್ಲ ಮಾರ್ಕೆಟಿಗೆ, ಹಂಗ ಅಲ್ಲೇ ಸಾಮಾನ್ ಕಟ್ಸಿರತ್ತಾಗಿ ಅದೇ ಟ್ಯಾಕ್ಟ್ರಿ ಆ ಕಡೆಯಿಂದ ಖಾಲಿ ಬರುತ್ತಲ್ಲ, ಅದ್ರಲ್ಲೇ ಸಾಮಾನೆಲ್ಲ ತುಂಬ್ಕೊಂಡ್ ಬಂದ್ಬಿಡೋದು. ನಡ್ರಿ ಅತ್ತಾಗಿ ಕೊಬ್ಬರಿ ತುಂಬ್ಕೊಡ್ರಿ, ಬೇಗ ಅತ್ತಾಗಿ ಅಲ್ಲೇ ಬಿಟ್ಬಿಟ್ಟು ಬಂದ್ರ ಆಗತ್ತೆ. ಗೌಡ್ರೆ, ನಮ್ಮ ಅಪ್ಪಯ್ಯ ನೋಡಿದ್ರೆ ತಿಪ್ಟೂರಿಗೆ ತಗೊಂಡೋಗೋದ್ ಕೊಬ್ರಿಯ, ನೀವ್ ನೋಡಿದ್ರೆ KR ಪೇಟೆಲ್ ಸಾಮಾನ್ ಕಟ್ಸ್ಬಿಟ್ಟು ಅದಂಗೆ ಟ್ಯಾಕ್ಟ್ರಿ ಹಾಕೊಂಡ್ ಬರುತ್ತೆ ಗೌಡ್ರಿ. ಹಂಗ ಆಗಲ್ಲ. ಈಗ ಒಂದ್ ಕೆಲಸ ಮಾಡಿ, ಈಗ ನಾವ್ ಹೋಗಿ ಎತ್ತಾಗಿ ಸುಮ್ನೆ ಕೊಬ್ಬರಿ ಬಿಟ್ಬಿಟ್ಟು ಬೇಗ ಬರ್ತೀವಿ ಒತ್ತಂತೆ. ನೀವ್ ಹೋಗಿ ಒಂಚೂರು ಸಾಮಾನ್ ಕಟ್ಟಿಸ್ತೀರಿ KR ಪೇಟೆಗೆ ಹೋಗಿ, ಅಷ್ಟಾಗಿ ನಾವು ಬರ್ತೀವಿ. ಆ ಕಡೆಯಿಂದ ಬೇಕಾರೆ ತುಂಬ್ಕೊಂಡ್ ಬಂದ್ರ ಆಗತ್ತೆ. ಒಂದ್ ಕೆಲ್ಸ ಮಾಡಂಗ್ ಕಣ ಮಗ, ಸುಮ್ನೆ KR ಪೇಟೆಗೆ ಹೋದ್ರೆ ಸರಿ ಆಗಲ್ಲ. ಚಂದ್ರಪಟ್ಟಣಕ್ಕೆ ಹೋಗ್ಬಿಡೋಣ. ಅಲ್ಲಿ ನಮ್ ಸ್ನೇಹಿತರದ್ದು ಒಂದ್ ಅಂಗಡಿ ಐತೆ, ನನಗೆ ಗೊತ್ತಿರೋ ಅಂತದ್ದು. ಅಲ್ಲಿ ಏನೇನ್ ಬೇಕು ಎಲ್ಲಾ ದೊಡ್ಡ ಅಂಗಡಿನ ಕಣ, ಒಳ್ಳೆ ಸ್ಟೋರೇ ಇಟ್ಕೊಂಡಾನೆ. ಏನೇನ್ ಬೇಕು ಎಲ್ಲಾ ಪ್ರತಿಯೊಂದು ಅಲ್ಲೇ ಸಿಗ್ತವೆ. ಈಗ ತಿಪ್ಟೂರಿಂದ ಬರ್ಬೇಕಾರೆ ಹಂಗೆ ಚಂದ್ರಪಟ್ಟಣದಲ್ಲಿ ಹಾಕೊಂಬಂದ್ರ ಆತ ಎಲ್ಲಾ ಸಾಮಾನುಗಳ. ಒಂದ್ ಕೆಲ್ಸ ಮಾಡೋಣ, ಚಂದ್ರಪಟ್ಟಣಕ್ಕೆ ಹೋಗ್ಬಿಡೋಣ ನಡ್ರಿ ಅತ್ತಾಗಿ. ಏನೋ ಮೂರ್ತಪ್ಪ, ಚಂದ್ರಪಟ್ಟಣಕ್ಕೆ ಹೋಗೋನೇನೋ? ಗೌಡ್ರೆ, ನೀವ್ ಎಲ್ಲಿ ಕರ್ಕೊಂಡು ಹೋದ್ರು ಬರ್ತೀನಿ, ನಂದೇನು ಇಲ್ಲ, ನಂದೇನು ಐತಿ ಹೇಳಿ. ನೀವ್ ಎಲ್ಲೇ ಮಾಡೋಣ ಅಂತೀರೋ ಆ ಕೆಲಸ ಮಾಡ್ತೀನಿ ನಾನು. ಸರಿ ಆಯ್ತು, ದುಡ್ಡು ಗಿಡ್ಡೆಲ್ಲ ತಗೊಂಡು ಬರ್ತೀನಿ ಗೌಡ್ರೆ. ನಡ್ರಿ ಅತ್ತಾಗಿ ಹೊರಡೋಣ. ಒಂದ್ 10 ಗಂಟೆ ಹೊತ್ತಿಗೆ ಹೋಗ್ಬಿಟ್ಟು ಮುಗಿಸ್ಕೊಂಡ್ ಬರೋಣ ಎಲ್ಲ. ನಡ್ರಿ ಕೆಲ್ಸವ. ಏನ್ ಕೆಲ್ಸ ಇದ್ದದು ಸೀನಪ್ಪ? ಏನ್ ಕೆಲ್ಸ ಇದ್ದದು? ಸಾಮಾನು ತಂದ್ ಮೊನ್ನೆ ಹಾಕ್ಬಿಟ್ರೆ ಏನ್ ಕೆಲ್ಸ ಇದ್ದದ್ದು ಹೇಳು? ಮಿಕ್ಕಿದ್ದೆಲ್ಲ ಬಂದು ಇನ್ನೇ ಶಾಮಿ ಅಂದವ್ರು ಮಟನ್ ಅದು ಇದೆಲ್ಲ ಅವ್ರವ್ರ ಪಾಡಿಗೆಲ್ಲ ಅವ್ರವ್ರು ಮಾಡಿ ಹೋಗ್ತಾರೆ. ಇನ್ನೇ ಹುಡುಗ ಹುಡುಗಿಗೆ ಒಂಚೂರು ಹೂವಿನ ಹರಕೆ ಅದಕ್ಕೆ ಇದಕ್ಕೆ ಎಲ್ಲ ಹೇಳ್ಬಿಟ್ಟು ಇನ್ನೇನ್ ಅಲ್ಲೇ ಅಡ್ವಾನ್ಸ್ ಕೊಟ್ಬಿಟ್ಟು ಚಂದ್ರಪಟ್ಟಣದಲ್ಲಿ ಬಂದ್ರ ಆಗುತ್ತೆ. ನಡ್ರಿ ಅತ್ತಾಗಿ, ಹೆಂಗ ಅತ್ತಾಗಿ ಎಲ್ಲ ಬಂಗ ಆದಂಗ ಆಗುತ್ತೆ. ಸರಿ ಆಯ್ತು ತಾಳಿ ಗೌಡ್ರೆ. ಹಂಗಾರೆ ಒಂದ್ ಕೆಲಸ ಮಾಡೋಣ, ಬೋರಾಜ ನಡಿ ಅತ್ತಾಗಿ. ಹುಡ್ಗ ಜಗಪ್ಪಂದು ಟ್ಯಾಕ್ಟ್ರಿ ಹೇಳಿದೀವಲ್ಲ, ನಡಿ ಅತ್ತಾಗಿ ಎಲ್ಲ ಟ್ಯಾಕ್ಟ್ರಿ ಲೋಡ್ ಮಾಡ್ಬಿಟ್ಟು ಕೊಬ್ರಿಯ ಹೋಗೋಣ ಅತ್ತಾಗಿ. ಈ ಮೂರ್ತಪ್ಪ ಗೌಡ್ರ ಹಿಂಗ ಆಯ್ತಂತ ಒಂದ್ ಮಾತು ಹೇಳದ್ಬಿಟ್ಟು ಅವತ್ತೇ ಈಗ ಬಂದ್ ಕೊಳ್ಳ ಅಂದ್ಕೊಂಡು ಮಾಡೋದೇ ಬೇಡ ಅಂತ ಹೇಳಿ ಹಿಂಗ ಆತತ್ರದಲ್ಲಿ ಒಂದೊಂದೇ ಇದ್ ಮಾಡುತ್ತಲ್ಲ. ಏನ್ ಮಾಡೋದಿ ಒಯ್ಯನ್ನತ್ತಾಗಿ. ಥೋ ಸರಿ ಗೌಡ್ರೆ, ಮೂರ್ತಪ್ಪನ್ ಕರ್ಕೊಂಡು ನೀವು ಬೈಕ್ ತಗೊಂಡು ಬನ್ನಿ. ನಾನು ಬೋರಾಜ ನಮ್ಮ ಅಪ್ಪಯ್ಯ ಎಲ್ಲ ಬತ್ತೀವತ್ತಾಗಿ ಟ್ಯಾಕ್ಟ್ರಿ ತಗೊಂಡು. ಸರಿ ಕಣ ಸೀನಪ್ಪ, ಬತ್ತಂತೆ ಬಂದ್ಬಿಡ್ರು. ಆಮೇಲೆ ಲೇಟ್ ಆಗ್ಬಿಡ್ತು ಅದು ಇದು ಅನ್ಬೇಡ್ರಿ. ತೀರಾ ನಿಮ್ಮ ಅಪ್ಪಯ್ಯಗ ಅಲ್ಲಿ ಅಂಗಡಿ ತಗ್ ಬಿಟ್ಬಿಟ್ಟು ರಾಜ ಆದ್ಮೇಲೆ ದುಡ್ಡು ಇಸ್ಕೊಂಡ್ ಬರ್ತಾನ ನಿಮ್ಮ ಅಪ್ಪಯ್ಯ. ನೀವು ಗಾಡಿ ತಗೊಂಡ್ ಬೇಗ ಬಂದ್ಬಿಡ್ರಿ ಅತ್ತಾಗಿ. ಸರಿ ಕಂಗೌಡ್ರೆ, ಬೋರಾಜ ನಡಿ ಹೋಗೋಣ ಅತ್ತಾಗಿ.